ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಸೌಂದತ್ತಿ ತಾಲೂಕಿನ ಹಿರೇಬುದ್ದೂರ್ ಗ್ರಾಮದಲ್ಲಿ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ವತಿಯಿಂದ ಒಂದು ಮುಂಬರುವ ಚುನಾವಣೆ ಕುರಿತು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಇದರಲ್ಲಿ ಗ್ರಾಮ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿ ಮತ್ತು ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ವಿಶೇಷ ಸಂದರ್ಶನದಲ್ಲಿ ನಮ್ಮ ಹಿರೇಬುದ್ದೂರ್ ಗ್ರಾಮದ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಇವರ ಒಂದು ರಾಜಕಾರಣದ ಜೀವನ ಅನುಭವ ಮತ್ತು ಇವರ ಅಧಿಕಾರ ಅವಧಿಗೆ ಬರುವ ಮುಂಚೆ ಯಾವ ರೀತಿಯ ಒಂದು ಡೆವಲಪ್ಮೆಂಟ್ ಗಳು ಆಗಿದ್ವು ಮತ್ತು ಆಗಿರ್ಲಿಲ್ಲ, ಅದಾದ ನಂತರ ಇವರ ಅಧಿಕಾರ ಅವಧಿಗೆ ಬಂದ ಮೇಲೆ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಗಳನ್ನ ಮಾಡಿದಾರ ಮತ್ತು ಇವರಿಂದ ಜನಗಳಿಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ಬಂದಿದೆ ಮತ್ತು ಜನಗಳಿಂದ ಇವರಿಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ಬಂದಿದೆ ಅನ್ನೋದನ್ನ ಇವರನ್ನೇ ಕೇಳಿ ತಿಳಿಯೋಣ. ಬನ್ನಿ ವೀಕ್ಷಕರೇ. ಅಮ್ಮ ನಮಸ್ಕಾರ. ಅಮ್ಮ, ನಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ಒಂದು ಕಿರು ಪರಿಚಯ. ನಿಮ್ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು? ನಮ್ಮ ಹೆಸರು ಲಕ್ಷ್ಮಿ ಅಂತ್ರಿ. ನಮ್ಮ ಊರು ಕುಟ್ರನಟ್ಟೆ ರೀ. ಸಕಿನ ಹಿರೇಬುದ್ನೂರ ಗ್ರಾಮ ಪಂಚಾಯತಿ ರೀ. ಗ್ರಾಮ ಪಂಚಾಯತಿ ಮೆಂಬರ್ ರೀ. ನೀವ್ ಮಾತಾಡ್ತೀರಮ್ಮ? ನಿಮ್ ಯಜಮಾನ್ ಮಾತಾಡ್ತಾರ? ನಮ್ಮ ಯಜಮಾನ್ರು ಮಾತಾಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ಒಂದು ಕಿರು ಪರಿಚಯ ಸರ್. ನಿಮ್ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು? ಸರ್, ನಮ್ಮ ಹೆಸರು ಕರಿಯಪ್ಪ ಯಲ್ಲಪ್ಪ ಪೆಂಡಾರಿ ಅಂತ. ನಮ್ಮ ಹೆಣ್ಮಕ್ಳ ಮೆಂಬರ್ ಇದ್ರು. ಅವರ ಗ್ರಾಮ ಪಂಚಾಯತಿ ಹಿರೇಬುದ್ನೂರ್ ಬರ್ತೈತ್ರಿ. ನಮ್ದ ವಾರ್ಡ ಕುಟ್ರನಟ್ಟಿ ಅಂತ ಗ್ರಾಮ. ಇಲ್ಲಿಂದ 3 ಜನ ಮೆಂಬರ್ಸ್ ಇದ್ರು ನಾವು. ಇಲ್ಲಿ ಮತ್ತ ಒಂದ್ ಸ್ವಲ್ಪ ಕೆಲಸ ಆಗಿದಾವ್ರಿ. ಒಂದಾಟ ಕೆಲಸ. ಸರಿ ಸರ್. ಸರ್, ತಾವು ಅಧಿಕಾರ ಅವಧಿಗೆ ಬರುವ ಮುಂಚೆ ಯಾವ ರೀತಿ ಇಲ್ಲಿ ಡೆವಲಪ್ಮೆಂಟ್ ಗಳು ಆಗಿದ್ವು, ಆಗಿರಲಿಲ್ಲ ಸರ್? ತಾವು ಅಧಿಕಾರ ಅವಧಿಗೆ ಬಂದ್ಮೇಲೆ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಗಳು ಆಗಿದಾವೆ ಸರ್? ಮೊದಲು ಒಂದ್ ಸ್ವಲ್ಪ ಆಗಿದ್ದು ರೀ ಸರ್. ಆಗಿದ್ದು ಅನ್ನಕ ಆಗ ಸಿಸ್ಟಮ ಬೇರೆ ಐತ್ರಿ, ಈಗಿನ ಸಿಸ್ಟಮ ಬೇರೆ ಐತ್ರಿ. ಈಗ ಅಂದ್ರ ಎಲ್ಲಾ ಎನ್ಆರ್ಜಿನ ನಡದೈತ್ರಿ. ಮೊದಲ ಈಗ ಐತ್ರಿ 15ನೇ ಹಣಕಾಸು ಮತ್ತ 14ನೇ ಹಣಕಾಸು ಅಂತೇಳಿ ಬರ್ತೈತ್ರಿ. ಮೊದಲ ಆಗ ಸಿಸಿ ರಸ್ತಾ ಮತ್ತ ಊರಾಗ ಗಟ್ರಿ ಅತ್ತು ಮಾಡ್ತಾ ಇದ್ರಿ. ಈಗ 15ನೇ ಇದ GGM ಏನು ಇದು ಎನ್ಆರ್ಜಿಗೆ ಜಾಸ್ತಿ ಕೊಡೋದ್ರಿಂದ ಊರಾಗ ಸಿಸಿ ರಸ್ತಾ ಆಗಲಿ ಗಟ್ರಿ ಆಗಲಿ ಮಾಡಕ್ ಆಗ್ಲಿಲ್ಲ. ಆದ ಕಾರಣ ಈಗ ಬೇರೆದೇನ್ರಿ 15ನೇ ಹಣಕಾಸು ನಮಗ್ ಬಂದದನ್ನ 5 ವರ್ಷದಾಗ 3 ಸಲ ಬಂದಿತ್ರಿ. 3 ಸಲ ಬಂದದ್ರಾಗ ಸಾಲಿಗೆ ಡೆಸ್ಕ್ ತಂದುರಿ. ಡೆಸ್ಕ್ ಮತ್ತ ಸಾಲಿಗೆ ಗಿಲಾವ್ ಮಾಡಿಸಿದ್ರಿ. ಒಳಗ್ ಪೇವರ್ಸ್ ಹಾಕ್ಸಿದ್ವು. ಮತ್ತ ಸ್ಮಾರ್ಟ್ ಕ್ಲಾಸ್ ಅಂತೇಳಿ ಇದನ್ನ ಸ್ಮಾರ್ಟ್ ಕ್ಲಾಸ್ ಮಾಡಿದ್ರಿ ಸಾಲಿಗೆ. ಒಂದ್ ಓಣಿಗೆ ಲೈಟ್ ಹಾಕಿಲ್ರಿ. 6 ಕಂಬದ ಇದನ್ನ ಹಾಕಿಸಿ ಕಂಬ ಹಾಕಿಸಿ ಅವಕ್ಕ ಲೈಟ್ ಕೊಡಿಸಿದ್ರಿ. ಮತ್ತ ಇವನಂತೂ ಸಡ್ ಅಂತೂ ನಮಗ್ ಸರ್ಕಾರದಿಂದ ಯಾವ್ದೋ ಸಡ್ ಅಂತೂ ದನದ ಸಡ್ ಅಂತೂ ಬರಲಿಲ್ರಿ. ಬರದ ಕಾರಣಕ್ಕಾಗಿ ಯಾರಿಗೂ ನಾವು ಸಡ್ಡು ಹಾಕಿಲ್ರಿ. ಯಾರ ಕೇಳಿದ್ರು ಸಡ್ಡ ಕೇಳಿದ್ರು ಬರ್ತಾವ ಅನ್ಕೊಂತ ಹೋದ್ರಿ. ಇನ್ನ ಮಟ ನಮ್ಮ ಅವಧಿ ಮುಗಿದ್ರು ಬರ್ಲಿಲ್ರಿ. ಸರಿ ಸರ್. ಹಿಂಗ ಅದ್ರ ಕಾರಣಕ್ಕಾಗಿರಿ ಸಡ್ಡ ಹಾಕಕ್ ಆಗ್ಲಿಲ್ರಿ. ಮತ್ತ ಮನಿಗಳು ಒಂದ್ ಸ್ವಲ್ಪ ಬಂದವ್ರಿ. ಮನಿ ಅಂತೂ ಯಾರಿಗಿಲ್ಲಲ್ಲ, ಬಡವರಿಗೆ ಎಲ್ಲಾರಿಗೂ ಮನಿ ಅನುಕೂಲ ಮಾಡಿ ಕೊಟ್ಟಿದ್ರಿ. ಮತ್ತ ಇದನ್ನ ಹೇಳ್ಬೇಕಂದ್ರ ಈಗ ನಮಗ ಬೈಲಂಗಲ್ ಮತಕ್ಷೇತ್ರ ಒಳಗ ಅಂದ್ರ ನಮ್ಮ ಕೌಂಜಲಿ ಅವರು ಸಾಕಷ್ಟು ನಮ್ಮ ಊರಿಗೆ ಲಾಸ್ಟ್ ಹೇಳಿ, ಸೌದತ್ತಿಗೂ ಲಾಸ್ಟ್ ಹೇಳ್ರಿ, ಇತ್ತ ಗೋಕಾಕಗೂ ಲಾಸ್ಟ್ ಹೇಳಕೈತ್ರಿ. ಹಂಗಾಗಿ ಅವ್ರ ನಮಗ ಬಾಳ ಅನುದಾನ ಕೊಟ್ಟ ಕಾಸ ನಮಗ ಕೆಲ್ಸಾನು ಮಾಡ್ಯಾರ್ರಿ. ಮತ್ ಸಾಲಿನೂ ಎಲ್ಲಾ ಶಿಸ್ತವಾಗಿ 4 ಸಾಲಿ ಹೊಸ ರೂಮ್ ಕಟ್ಟಿ ಕೊಟ್ಟಾರು. 3 ಸಾಲಿ ಹೊಸ ರೂಮ್ ಕಟ್ಟಿ ಕೊಟ್ಟಾರು. ಮತ್ ಸೋರಾಕತ್ರಿ ಅದಕ್ ಮ್ಯಾಲ ಜಡ್ಪಿ ಫಂಡ್ ಹಾಕಿಸ್ಕೊಟ್ರಿ ಕೌಂಜಲಿ ಅವರು. ಮ್ಯಾಲ ಸೆಟರ್ಸ್ ಬಡದಾರಿ. ಒಳಗ ಎಲ್ಲಾ ಸೋರ್ಯ ಎಲ್ಲಾ ಉಬ್ಬಿ ಗಿಲಾವತ್ತು ಎಲ್ಲಾ ಉಬ್ಬಿ ಕಾಸ ಹಾಳಾಗೈತ್ರಿ ಸಾಲಿ. ಅದಕ್ಕೆಲ್ಲಾ ಗಿಲಾವ್ ಮಾಡಾಕ ಅನುದಾನ ಕೊಟ್ರಿ. ಎಲ್ಲಾ ಸಾಲಿ ಶಿಸ್ತಾಗಿತ್ತವ್ರಿ ಸಾಲಿಗಳು. ನಮ್ ಕುಟ್ರಂಡಿ ಸಾಲಿ ಮೊದಲಿನಕ್ಕಿಂತ ಫುಲ್ ಡೆವಲಪ್ಮೆಂಟ್ ಅಂದ್ರ ನಮಗ ಮಾತೇಶ್ ಕೌಂಜಲಿ ಅವರು ಮತ್ತೆ ನಮ್ ಗ್ರಾಮ ಪಂಚಾಯತಿ ಮೆಂಬರ್ ಕೂಡಿಸಿ ಈಗ ನಮ್ಮ ಒಳ್ಳೆ ಅಭಿವೃದ್ಧಿಯನ್ನ ಮಾಡಿದೆ. ಸರಿ ಸರ್. ಸರ್, ತಮ್ಮ ಒಂದು ಪಾತ್ರ ಶಿಕ್ಷಣ ಅಭಿವೃದ್ಧಿಯಲ್ಲಿ ಮಕ್ಕಳ ಒಂದು ಅಂಗನವಾಡಿ ಕೇಂದ್ರ ಆಗಿರ್ಬೋದು, ಪ್ರಾಥಮಿಕ ಶಾಲೆ ಆಗಿರ್ಬೋದು, ಪ್ರೌಢಶಾಲೆ ಆಗಿರ್ಬೋದು, ಇದರಲ್ಲಿ ಒಂದು ಬಿಸಿ ಊಟ, ಕುಡಿಯುವ ನೀರು ವ್ಯವಸ್ಥೆಯಲ್ಲಿ ತಮ್ಮ ಒಂದು ಪಾತ್ರ ಯಾವ ರೀತಿ ಇರ್ತಿತ್ತು ಸರ್? ಸರ್, ನಾವ ಈಗ ಇಲ್ಲಿಂದ ಹೋಗ್ಬೇಕಾದ್ರ ಸಾಲಿ ಹಾಜಾಗೈತ್ರಿ.
ಶಾಲಿಗೆ ಹೋಗಿ ವಿಸಿಟ್ ಕೊಟ್ಟು ಪ್ರತಿ ಸರ ನಮ್ ಶಿಕ್ಷಣ ಅಂದ್ರ ನಾವು ಒಂದ್ ಸ್ವಲ್ಪ ಉಡಾತನ ಮಾಡಿ ನಾವು ಶಾಲಿಗೆ ಹೆಚ್ಚ ಕಲೀಲಿಲ್ಲ. ಶಿಕ್ಷಣ ಅಂದ್ರ ಯಾವ ಹುಡುಗರು ಹೊರಗ್ ಬರ್ತಾವ ಅವ್ರಿಗೆ ನಮಗ ಯಾಕೆ ಹೊರಗ್ ಬರ್ತೀರಿ ಅಂತ ಹೇಳಿ ಹೇಳುವಟ ಈಗ ನಮಗ ಒಂದ ಜ್ಞಾನ ಬಂದೈತಿ. ಹುಡುಗರಿಗೆ ಶಿಕ್ಷಣ ಕೊಡಿಸ್ಬೇಕಂತ ಹೇಳಿ ನಮಗ ಒಂದ ಫುಲ್ ಜ್ಞಾನದೊಳಗದು ಶಿಕ್ಷಣಕ್ಕೆ ಅತಿಯಾದ ಹೆಚ್ಚಿನ ಬೆಂಬಲ ಕೊಡ್ತಾರೆ. ಅಂದ್ರ ಈಗ ಅಂಗನವಾಡಿ ಬಗ್ಗೆ ಒಂದ್ ಸ್ವಲ್ಪ ನಾವ್ ಯಾಕಂದ್ರ ಮಾತಾಡಂಗಿಲ್ಲ. ಅಂಗನವಾಡಿ ಅವ್ರ ನಮ್ಮ ಊರ್ನ ಗ್ರಾಮಸ್ಥರನ್ನ ಹೊರತುಪಡಿಸ್ತಾರ ಅವ್ರು. ಹಿಂಗಾಗಿ ಅವ್ ಅಂಗನವಾಡಿ ಈಗ ಮೊನ್ನೆ ಒಂದ್ ತಿಂಗಳ ಅವ್ರನ್ನ ಹೊರಗೆ ಹಾಕಿದ್ರು ನಾವು. ಅವ್ರ ನಮಗ ಅಂತೂ ರೆಸ್ಪಾನ್ಸ್ ಕೊಡಂಗಿಲ್ರಿ. ಕನ್ನಡ ಶಾಲೆ ಫುಲ್ ಈಗ ಮೊದಲಿನಕ್ಕಿಂತ ಫುಲ್ ಇಂಪ್ರೂವ್ ಆಗೈತ್ರಿ. ನಾನು ಕನ್ನಡ ಶಾಲೆಯ ಒಂದು SDMC ಸದಸ್ಯರಾಗಿದ್ದೀರಿ. ಸರಿ ಸರ್. ಸರ್ ತಾವು ಒಂದು ಈ ರಾಜಕಾರಣದಲ್ಲಿ ಎಲ್ಲಿಂದ ಹೇಗೆ ಮತ್ತು ಯಾರ ಮುಖಾಂತರ ಪ್ರವೇಶವಾದ್ರಿ ಸರ್? ನಮ್ದ ವೋಟಿಂಗ್ ಬರೋಕ್ಕಿಂತ ಮೊದಲ ಅಂದ್ರ ನಾವು ಸುಮ್ಮ ಹಂಗ ಎಲ್ಲಾರು ಜಯ ಅಂತಾರ ಹಂಗ ಅಡ್ಡಾಡ್ಕೊಂತ ಹೋಗಿದ್ರಿ. ಅದ್ರ ಬಳಿಕ ನಮ್ಮ ಊರಾಗ ಗ್ರಾಮಸ್ಥರ ಒಂದ್ 4 ಮಂದಿ ಹುಡುಗರ್ರಿ ಅವ್ರ ಬಾಪ ಬಾಪ ಅಂತ ಹೇಳಿ ಕರೆದ್ರಿ. ಅವ್ರ ಹಿಂಬಾಲೆ ನಾವು ಹೋಗಿ ಹಂಗ ರಾಜಕೀಯ ಒಳಗ ಒಂದ್ ಸ್ವಲ್ಪ ಮುಂದ ಕಂಡುರಿ. ಕಾರಣ ನಾವ್ ಅದನ್ನ ಏನ್ ಮೊದಲ್ ಯಾರ ಹಿಂಬಾಲೆ ಅಡ್ಡಾಡಿದ್ವಲ್ರಿ, ಬ್ಯಾರೆದ ಅದ ಪಕ್ಷ ಆ ಪಕ್ಷ ಈ ಪಕ್ಷ ಹೋಗಂಗಿಲ್ರಿ. ಅದ ಪಕ್ಷಕ್ಕನ ಯಾರ ಕರೆದರಲ್ರಿ ಆತರಗಿಂದ ಬಡಿಯಿಂದ ನಾನು ವೋಟಿಂಗ್ ಬಂದಾಗಿಂದ ಅವ್ರ ಹಿಂಬಾಲೆನ ಹೋಗ್ತಿದ್ದೀನ್ರಿ. ಅವ್ರ ಒಂದ್ ಸ್ವಲ್ಪ ಎಲ್ಲಾರು ಇದನ್ ಮಾಡಿ ವೋಟಿಂಗ್ ಮಾಡಿಸಿ ಎಲ್ಲಾರು ಹೇಳೋನು ಬರ್ರಿ ಅಂತ ಹೇಳಿ ಕರಿತಾರ. ನಮಗ ಆಗ ರಾಜಕೀಯ ಅನ್ನೋದು ಗೊತ್ತಾತ್ರಿ. ಹಿಂದಾಡೆ ಬರ್ಬರ್ತ ನಮಗ್ ಫುಲ್ ಅನುಭವ ಆತು. ಅನುಭವ ಆಗಾನ ನಾನ ಏನ್ ಕಾಂಗ್ರೆಸ್ದಾಗ ಈಗ ಅವ್ರು ಮುಂದುವರಿಯತನ್ರಿ. ಸರಿ ಸರ್. ಸರ್ ತಾವ್ ಈ ರಾಜಕಾರಣಕ್ಕೆ ಬರ್ಲಿಕ್ಕೆ ಕಾರಣ ಸರ್? ರಾಜಕಾರಣಕ್ಕೆ ಬರೋಕ ಅಂದ್ರ ನಾವು ನನಗ ಮೊದಲ್ರಿ ನಮ್ದ ಬಡತನ ಪರಿಸ್ಥಿತಿ. ನಮಗ ಊರಾಗ ಮನಿ ಮಾಡಂತಂದ್ರು ಯಾರು ಮನಿ ಮಾಡ್ಲಿಲ್ರಿ. ಒಬ್ರು ಒಂದ್ ಮನಿ ಕೊಡ್ರಿ ನಮಗ, ಮನಿ ಇಲ್ಲ, ನಾವ್ ಎಷ್ಟ್ ಕುಟುಂಬದವ್ರದು ಎಷ್ಟ್ ಮಂದಿ ಅದು ಅನ್ನೋದಕ್ಕ ಮನಿ ಕೇಳ್ರಿ. ಮನಿ ಯಾರಿಗೂ ನಮಗ ಮೊದಲಿನ ಮೆಂಬರ್ಸ್ ಅಲ್ಲಿ ಮಾಡಿ ಕೊಡ್ಲಿಲ್ರಿ. ನಮಗ ಮಾಡಿ ಕೊಡದಾಗ ನಾನು ಒಂದ್ ಇಲೆಕ್ಷನ್ ನಿಂದಿರ್ಬೇಕಂತ ಹೇಳಿ ನಮಗ ತಲೆ ಒಳಗ್ ಬಂತು. ಅದ ಕಾರಣಕ್ಕ ಒಂದ ನಮ್ಮ ಊರ್ ಹಿರಿಯರ ನೀವು ಒಬ್ಬರ ನಿಂದ್ರ ನಿಮ್ಗೂ ಊಟ ಹಾಕ್ತು ನಾವ ಮತ್ತ ನಮ್ದ ಇಲ್ಲಿ ಊರಾಗ 3 ಈಗ ಆಡಳಿತ ಭಾಷೆದೊಳಗ 3 ಒಲಿಗುಂಡ ಅಂದ್ರ 3 ಕಾಸ್ಟ್ನವ್ರ ಅದ್ರ ನಾವು. ಸರಿ ಸರ್. ಅಷ್ಟು ಕಾಸ್ಟ್ನಾಗ ಒಂದೊಂದು ಮಾಡ್ಕೊನು ನೀವು ಒಬ್ರು ಬರ್ರಿ ಅಂತ ಹೇಳಿ ನಮ್ಮನ್ನ ಊರ್ ಹಿರಿಯರ ದೈವ ಕರೆದ್ರಿ. ಆದ್ರ ಅನಿವಾರ್ಯ ಕಾರಣದಿಂದ ಬಹುಮತ ಆಗೋದಿರವ ಅದ್ರಾಗ ನಾವು ನಿಂದ್ರವ್ರನ್ನ ಹಂಗ್ಯಾಂಗ್ ಬಹುಮತ ಮಾಡ್ಕೊಡ್ಲ ಅಂತ ಹೇಳಿ ಮತ್ತೆ ಇಲೆಕ್ಷನ್ ಮಾಡಿರಿ. ಇಲೆಕ್ಷನ್ ಮಾಡೋಣ ಅಂದ್ರ ನಮಗ ಒಂದ ದೈವ ಇಚ್ಛೆ ರೀ, ದೇವ್ರದ ಇಚ್ಛೆ ರೀ, ಊರ ದೈವ ಇಚ್ಛೆ ನನಗ ಹೆಚ್ಚು ಒತ್ತು ಕೊಟ್ರಿ. ಮಾಡ್ತು ಅಂತ ಹೇಳಿ ನಾವು ಜಾಸ್ತಿ ಬೆಂಬಲ ಕೊಟ್ಟರೆ ಒತ್ತಾಯ ಮಾಡಿ ನಿಲ್ಸಿದ್ರಿ. ಸರಿ ಸರ್. ಸರಿ ಸರ್. ತಾವು ಈ ತಮ್ಮ ಅಧಿಕಾರದಿಂದ ಮುಗಿಯ ಅವಧಿ ಬಂದಿದೆ ಸರ್, ಮತ್ತು ಅದಾದ ನಂತರ ಆಡಳಿತ ಅಧಿಕಾರ ಕೂಡ ಇದೆ ಸರ್. ಇದರಿಂದ ಜನಗಳಿಗೆ ಮೂಲ ಸೌಕರ್ಯಗಳು ಯಾವ ರೀತಿ ಬರ್ತಾ ಇದಾವೆ, ಡೆವಲಪ್ಮೆಂಟ್ಗಳು ಆಗ್ತಾ ಇದಾವೆ ಸರ್? ಡೆವಲಪ್ಮೆಂಟ್ ಆಗ್ತಾ ಇದಾವ್ರಿ. ಆದ್ರ ನಮಗ ಈಗ ಏನ ದುಡ್ಡು ಒಂದ್ ಸ್ವಲ್ಪ ಈಗ ಕಡಿಮೆ NRG ಸಂಬಂಧಾಗಿ ನಮಗ ದುಡ್ಡು ಅನುದಾನ ಕಡಿಮೆ ಬರ್ತದೆ. ಎಲ್ಲಾ NRG ಅಂದ್ರ ಲೇಬರ್ ವರ್ಕ್ ಹಾಕ್ಬೇಕ್ರಿ. ಲೇಬರ್ ವರ್ಕ್ ಅಂತೂ ಈಗ ಒಂದ್ ವರ್ಷಕ್ಕ ಒಂದೊಂದ್ ಕುಟುಂಬಕ್ಕೆ 100 ಹಜರಿ ಕೊಡ್ಬೇಕಂತ ಹೇಳ್ರಿ. ಆ ಪ್ರಕಾರ ನಾವ್ ಅವ್ರಿಗೆ ಹಜರಿ ಕೊಡ್ಬೇಕಾಗ್ತದ್ರಿ. ಅದ ಎಲ್ಲಾ ದುಡ್ಡು ಏನಂತಿಲ್ಲ ನೇರವಾಗಿ ಬ್ಯಾರೆದ್ ಕೆಲಸ ಮಾಡಾಕ ಆಗಂಗಿಲ್ರಿ. ಏನ್ ಈಗ ಗಟ್ರಿ ಹಾಕೊಂಡಿರ್ತವಲ್ರಿ, ಗಟ್ರಿ ಹಡ್ಡುದ್ರಿ, ರೋಡ್ ಎಲ್ಲೇ ತೆಗ್ ಬಿದ್ದವಲ್ಲ ಅಲ್ಲಿ ಕೆಲಸ ಲೇಬರ್ ಹಚ್ಚಿ ಮಾಡಿಸ್ಬೇಕ್ರಿ. ಎಲ್ಲಾ ಅವಂತೂ ಈಗ ಗೋಕಾಕ್ ರೋಡ್ ಆತ್ರಿ, ಮತ್ತ ನಮ್ಮದು ಊರು ಒಳಗಿಂದ ಆತ್ರಿ, ಮತ್ತ ಸುಡಗ ಇದ್ರಿ ಮಶಾನ್ ಒಳಗ ಫುಲ್ ಕಂಟಿ ಬೀಳ್ಬೇಕ್ರಿ. ಸರಿ ಸರ್. ಅದನ್ನು ಕ್ಲೀನ್ ಮಾಡಿ ಅಲ್ಲಿಗೆ ಲೈಟ್ ಹಾಕುವ ವ್ಯವಸ್ಥಾನ ಮಾಡಿದ್ರಿ. ಸರಿ ಸರ್. ಸರಿ ಸರ್. ತಮ್ಮ ಒಂದು ಈ ಪಕ್ಷದ ಹೈಕಮಾಂಡ್ಗೆ ನಿಮ್ಮ ಕಿವಿಮಾತು ಹೇಳಿಕೆ ಇಷ್ಟಪಡ್ತೀರಾ ಸರ್? ನಮ್ ಪಕ್ಷದ ಹೈಕಮಾಂಡ್ ಕಿವಿಮಾತು ಹೇಳೋದಂದ್ರ ನಮಗ ಇನ್ನೊಂದ್ ಸ್ವಲ್ಪ ತೊಂದರೆಗಳದಾವ್ರಿ. ನಮಗ ಅವನಟ್ ನಮ್ಮ ಶಾಸಕರ ನಿರ್ವಹಿಸಿ ಕೊಡ್ತೀನಿ ಅಂತಂದಾರು. ಈಗಾಗಲೇ ರಗಡ್ ಕೆಲಸ ಕೊಟ್ಟಾರ. ನಮಗ್ 3 ಕೋಟಿ ಚಿಲ್ಲರ್ ಕೆಲಸ ಕೊಟ್ಟಾರ. ಕೆಲಸಾನು ಮಾಡ್ಯಾರ್ರಿ. ಕೆಲಸ ಪೂರ್ತಿ ಆಗೈತಿ. ಇನ್ನಾಕ ನಮಗ ಸ್ವಲ್ಪ ಒಂದ್ ಚಿಕ್ಕಮದ್ದೂರ ಕಡೆ ಹೋಗೋ ರೋಡ್ ಆಯ್ತು, ಮತ್ತ ನಮ್ಮ ಕನಗಾಂವ್ ಹೋಗೋ ರೋಡ್ ಆಯ್ತು, ಅದನ್ನು ಬಂದೈತಿ ಅಂತ ಹೇಳ್ಯಾರ್ರಿ. ಆದ್ರೂ ಅದನ್ನ ಜಲ್ದಿ ಮುಗಿಸ್ಲಿ ಅಂತ ಹೇಳಿ ನಮ್ಮ ಹೈಕಮಾಂಡ್ ಹೇಳ್ತೀವಿ. ನಾವು ಒಂದ ಕಾಂಗ್ರೆಸ್ ಕಾರ್ಯಕರ್ತ ಆಗಿ ಹೇಳ್ತೀವಿ. ಸರಿ ಸರ್. ಸರ್ ತಾವು ಮುಂಬರುವ ಚುನಾವಣೆಯಲ್ಲಿ ಜನಗಳ ಒಂದು ಬೆಂಬಲ ಪ್ರೋತ್ಸಾಹ ಒತ್ತಾಯದಿಂದ ಮುಂಬರುವ ಚುನಾವಣೆಯಲ್ಲೂ ತಮಗೂ ಕೂಡ ಭಾಗಿಯಾಗಬೇಕಂತ ಹೇಳಿ ಅವರ ಬೇಡಿಕೆ ಇದೆ ಸರ್. ತಾವು ಮುಂಬರುವ ಚುನಾವಣೆಯಲ್ಲಿ ಭಾಗಿಯಾಗ್ತೀರಾ ಅಥವಾ ಬೇರೆಯವರಿಗೆ ಅವಕಾಶ ಮಾಡ್ಕೊಡ್ತೀರಾ? ಈಗ ಭಾಗಿ ಆಗೋದಂದ್ರ ನಮ್ಮ ಈಗ ಹೇಳಿದಲ್ರಿ
ಮೂರ ಕಾಸ್ಟ್ನವ್ರ ಅದ ನಾವು ನಾಳೆ ಒಂದ್ ಮೀಟಿಂಗ್ ಮಾಡಿಕೊತಾರ ಹಿಂಗ ಅವ್ರನ್ನ ಮಾಡೋಣ ಇವ್ರನ್ನ ಮಾಡೋಣ ಅಂತ ಹೇಳಿ ಆ ಮೀಟಿಂಗ್ದಾಗ ನಮ್ ಹಿರಿಯರಿಗೆ ಅವ್ರ ಹೇಳಿದಕ್ ನಾವು ಒಂದ್ ಸ್ವಲ್ಪ ಮಾತು ಕೊಡ್ಬೇಕಾಕೈತಿ ಬೆಲೆ ಕೊಡ್ಬೇಕಾಕೈತ್ರಿ ಮತ್ ನಾವೆಲ್ಲ ಈಗ ನಮ್ಮವ್ರ ಬ್ಯಾರೆದವ್ರ ಅದಾರ್ರಿ ಅವ್ರ ಯಾರ ನಂದ್ರು ಅವ್ರಿಗೆ ಕೊಡ್ಬೇಕಾಕೈತ್ರಿ ಮತ್ ಅವ್ರಿಗೆ ಇಲ್ಲಪ್ಪ ನಿಲ್ಲಲ್ಲ ಅಂತಂದ್ರ ನಮ್ ಹಿರಿಯರ್ ನೀವ ಮಾಡ್ರಪ್ಪ ಏನೋ ಕೆಲಸ ಮಾಡಿದಿರಿ ಮಾಡ ಅಂತಂದ್ರ ನಮ್ಮ ಊರ್ ಹಿರಿಯರ್ ಹೇಳ್ರ ನಾವು ನಿಂದ್ರೋಕ ವ್ಯವಸ್ಥೆ ಅದು ಸರಿ ಸರ್ ತಮ್ಮನ್ನ ಆರಿಸಿ ತಂದಂತಹ ಜನಪ್ರೇಮಿಗಳಿಗೆ ಒಂದು ನಿಮ್ಮ ಹೃದಯದ ಮಾತೇನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲಾ ನಮ್ಮ ಕುಟನಟ್ಟಿಯ ಎಲ್ಲಾ ಮತದಾರರಲ್ಲಿ ನಾವ್ ಹೇಳುದು ಅಂತಂದ್ರ ಯಾರು ನನಗ ಕೆಟ್ಟದ್ದಂತೂ ಮಾಡಿಲ್ಲ, ನಾವು ಅವ್ರಿಗೆ ಕೆಟ್ಟದ್ ಮಾಡಿಲ್ಲ. ನಮಗ ಯಾರ ಓಟ್ ಹಾಕ್ಬೇಕನ್ನೋರ ಭಕ್ತಿ ಇದ್ದವ್ರ ಎಲ್ಲಾರು ಇವರ ಅಂತೇನಿಲ್ಲ, ಎಲ್ಲಾರು ನಮಗ ನಿಯತವಾಗಿ ಓಟ್ ಕೊಟ್ಟು ನಮ್ಮನ್ನ ಇಲ್ಲಿ ಈ ಸ್ಥಾನಕ್ಕೆ ತಂದಿಟ್ಟಿದ್ದಾರೆ. ಅವರಿಗೆ ಎಲ್ಲರಿಗೂ ಚಿರಋಣಿ ಆಗಿದೆ. ಸರಿ ಸರ್, ಇಲ್ಲಿವರೆಗೂ ಕೂಡ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡಕ್ಕೆ ನಿಮ್ಮ ಸಮಯ ನೀಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ತೆ.